ಪ್ರಭುವಿನ ಮಹೋನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಕಳೆದ ಕ್ಲಾಸಲ್ಲಿ ನಾವು ವಿಶ್ವಾಸದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೆವು. ನ್ಯಾಯ ತೀರ್ಪಿನ ದಿನ ವಿಶ್ವಾಸದ ಆಧಾರದ ಮೇಲೆ ನಮಗೆ ನ್ಯಾಯ ತೀರ್ಪಾಗುತ್ತೆ. ವಿಶ್ವಾಸದ ಆಧಾರದ ಮೇಲೆ. ಪ್ರೈಸ್ ದಿ ಲಾರ್ಡ್. ನಾವು ಕಳೆದ ಕ್ಲಾಸಲ್ಲಿ ಕೆಲವು ವಾಕ್ಯಗಳನ್ನು ನಾವು ತಿಳ್ಕೊಳ್ತಾ ಬಂದು ಅದರಲ್ಲಿ ಒಂದು ವಾಕ್ಯವನ್ನು ನಾವು ನೋಡೋಣ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 45ನೇ ವಾಕ್ಯ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 45ನೇ ವಾಕ್ಯ. ಓದಿ. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಪ್ರೈಸ್ ದಿ ಲಾರ್ಡ್. ಅದು 42ನೇ ವಾಕ್ಯದಲ್ಲಿ ನೋಡ್ತೀವಿ, ಸ್ತ್ರೀಯರಳೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕೊಡಿಯು ಧನ್ಯ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಂಥ ಒಂದು ಆಶೀರ್ವಾದದ ವಾಕ್ಯಗಳನ್ನು ಇಲ್ಲಿ ಪವಿತ್ರಾತ್ಮರು ಎಲಿಜಬೆತ್ ಅಮ್ಮರ ಮುಖಾಂತರ ಮಾತೆ ಮರಿಯಮ್ಮನವರಿಗೆ ಏನು ಮಾಡ್ತಾರೆ? ಹೊಗಳುವಂತೆ. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಬಳಸ್ತಾರೆ ಅಲ್ಲ, ವಾಕ್ಯಗಳನ್ನು ಬಳಸ್ತಾರೆ. ಮಾತೆ ಮರಿಯಮ್ಮನವರು ಅಂತ ಹೇಳಿದ್ರೆ ಅವ್ರನ್ನ ನಾವು ಏನು ಮಾಡ್ಕೊಂಡಿದೀವಿ ಈಗ ಅಂತ ಹೇಳಿದ್ರೆ, ಮುಖ್ಯವಾಗಿ ನಾವು ಅವ್ರನ್ನ ದೇವ್ರು ಮಾಡ್ಕೊಂಡ್ಬಿಟ್ಟಿದೀವಿ. ಮುಖ್ಯವಾಗಿ ಅವ್ರನ್ನ ನಾವು ದೇವ್ರು ಮಾಡ್ಕೊಂಡಿದೀವಿ. ಒಂದು ಪಾಯಿಂಟ್ ನಂಬರ್ 1. ಎರಡನೇದು, ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಬಿಸ್ನೆಸ್ಗೆ ಉಪಯೋಗ ಆಗುತ್ತೆ, ವ್ಯಾಪಾರಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ಈಗ ನಾವು ವ್ಯಾಪಾರಕ್ಕೂ ಕೂಡ ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ನೋಡಿ, ಬೈಬಲ್ ಒಂದು ಪ್ರವಾದನೆಯ ಗ್ರಂಥವಾಗಿದೆ. ಆ ಬೈಬಲನ್ನು ಬರೆದದ್ದು ಯಾರು? ಪವಿತ್ರಾತ್ಮರು. ಒಬ್ಬೊಬ್ಬ ಪ್ರವಾದಿಗಳು ಅಥವಾ ಒಬ್ಬೊಬ್ಬ ಬೋಧಕರ ಮುಖಾಂತರ ಬೈಬಲನ್ನು ದೇವರು ಬರೆಸಿದ್ದಾರೆ. ಅವ್ರು ಬರೆಸ್ಲಿಕ್ಕೆ ಕಾರಣ ಏನು? ಅವ್ರು ಬರೆಸ್ಬೇಕು ಅನ್ನೋ ಅವಶ್ಯಕತೆ ಇತ್ತ ಅಂತ ಹೇಳಿದ್ರೆ, ನೋಡಿ, ಅವ್ರು ನಮ್ಮ ಮೇಲೆ ಇಟ್ಟಿರುವಂಥ ಅಪಾರವಾದಂಥ ಪ್ರೀತಿ. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರಿಗೆ ಭಯಪಟ್ಟು ಜೀವಿಸುತ್ತಿದ್ದ ಎಷ್ಟೋ ಜನರು ಮರಣ ಹೊಂದಿದ್ರು. ದೇವರಿಗೆ ಭಯಪಡದೆ ಇರುವಂತ ಎಷ್ಟೋ ಜನರು, ಭಯಪಡುವವರು ಮರಣ ಹೊಂದಿದ್ರು, ಭಯಪಡದೇ ಇರುವವರು ಕೂಡ ಮರಣ ಹೊಂದಿದ್ರು. ಹೌದಾ? ಕಳೆದ ವರ್ಷ ಕೊರೋನಾ ಸಮಯದಲ್ಲಿ ಎಷ್ಟೋ ಸಾವಿರಾರು ಮಂದಿ ಮರಣ ಹೊಂದಿದ್ರು. ನೋಡಿ, ಅವ್ರಿಗೆ ಮರಣ ಕೊಟ್ಟಂತ ದೇವರು ನಮಗ್ ಯಾಕೆ ಕೊಡ್ಲಿಲ್ಲ? ಆಗಲ್ವಾ? ನಾವು ಅಷ್ಟೇನು ಬಲಿಷ್ಠರ? ಅಷ್ಟು ಬಲಶಾಲಿ ಉಳ್ಳವರ ನಾವು, ಅಥವಾ ಅಷ್ಟು ಪರಿಶುದ್ಧರ ನಾವು, ಅಥವಾ ಅಷ್ಟು ಪ್ರಾಮಾಣಿಕ ಉಳ್ಳವರ ನಾವು? ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಯಾಕೆ ದೇವರು ನಮಗೆ ಆ ಮರಣವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅವರು ನಮ್ಮ ಮೇಲೆ ಇಟ್ಟಿರುವ ಕಾಳಜಿ. ಅಯ್ಯೋ, ಈ ಆತ್ಮ ನಾಶ ಆಗೋಗುತ್ತೆ. ನೋಡಿ, ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇದೆಲ್ಲ ಪ್ರವಾದನೆಗಳು. ಯೆಶಾಯ ಪ್ರವಾದಿಯ ಗ್ರಂಥ 43ನೇ ಅಧ್ಯಾಯ ವಾಕ್ಯ 4ರಲ್ಲಿ ಹೇಳ್ತಾರೆ, ನೀ ನಿನ್ನ ದೃಷ್ಟಿಗೆ ಅಮೂಲ್ಯನು, ಘನವಂತನು, ಅತಿಪ್ರಿಯನು ಎಂದೇ ನಿನ್ನ ಪ್ರಾಣ ರಕ್ಷಣೆಗಾಗಿ ತ್ಯಜಿಸಿರುವೆ ಜನರನ್ನು ಹಾಗೂ ಜನಾಂಗಗಳನ್ನ. ನೋಡಿ, ದೇವರು ನಮಗೆ ಬದಲಾಗಿ ಬೇರೆಯವರನ್ನು ಆರಿಸ್ಕೊಳ್ಬೋದಾಗಿತ್ತು. ಆರಿಸ್ಕೊಳಕ್ಕಾಗ್ತಾ ಇರ್ಲಿಲ್ವಾ? ಆರಿಸ್ಕೊಳ್ಬೋದಿತ್ತು, ಆಗ್ತಾ ಇತ್ತು. ನೋಡಿ, ಹಾಗಾಗಿ ಅವರು ನಮ್ಮನ್ನ ಯಾವ ಒಂದು ಉನ್ನತವಾದ ಮಟ್ಟದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಪ್ರೈಸ್ ದಿ ಲಾರ್ಡ್, ಅವರೇ ಹೇಳ್ತಾರೆ, ನೀ ನನ್ನ ದೃಷ್ಟಿಗೆ ಅಮೂಲ್ಯನು, ಘನವಂತನು, ಅತಿ ಪ್ರಿಯನು. ನೋಡಿ, ಈ ಒಂದು ಪದವನ್ನ ಯಾವ ವ್ಯಕ್ತಿಗಳು ಕೂಡ ನಮಗೆ ಇವತ್ತಿನವರೆಗೂ ಹೇಳಿದಾರ? ಅಥವಾ ನೀವೇನಾದ್ರು ಹೇಳಿದ್ದೀರಾ? ಹೆಂಗಸರು ನಿಮ್ಮ ಗಂಡಂದಿರನ್ನ ಕಂಡು, ಅಯ್ಯೋ, ನೀ ನನಗೆ ತುಂಬಾ ಮುಖ್ಯ, ನೀನು ಅತಿ ಶ್ರೇಷ್ಠವಾದ ವ್ಯಕ್ತಿ ನನಗೆ ನೀನು
ಹಾಗಾಗಿ ನನ್ನ ಕುಟುಂಬ ಅದು ಇದು ಎಲ್ಲವನ್ನು ನಾನು ಬಿಟ್ಟಿದ್ದೀನಿ, ನಿನ್ನೊಂದಿಗೆ ನಾನು ಜೀವಿಸ್ತೀನಿ. ಅಥವಾ ಹೆಂಗಸರು, ಅದು ಗಂಡಸರು ಹೆಂಗಸರನ್ನು ನೋಡಿ ಅದೇ ಮಾತನ್ನ ಹೇಳಿದ್ದೀರಾ? ಇಲ್ಲ, ಹೇಳಿಲ್ಲ, ಇವತ್ತಿನವರೆಗೂ ಹೇಳಿಲ್ಲ. ಗಂಡ ಹೆಂಡತಿಗೂ ಹೇಳಿಲ್ಲ, ಹೆಂಡತಿ ಗಂಡನಿಗೂ ಕೂಡ ಹೇಳಿಲ್ಲ, ಅಥವಾ ಮಕ್ಕಳು ಕೂಡ ಹೇಳಿಲ್ಲ, ಮಕ್ಕಳನ್ನ ನೋಡಿ ತಂದೆ ತಾಯಿಗಳು ಕೂಡ ಹೇಳಿಲ್ಲ, ಅಥವಾ ಸ್ನೇಹಿತರು, ಅಯ್ಯೋ ಇವನು ನನ್ನ ಪ್ರಾಣ ಸ್ನೇಹಿತ, ನನ್ನ ಬಾಲ್ಯ ಸ್ನೇಹಿತ, ಆ ಸ್ನೇಹಿತ, ಈ ಸ್ನೇಹಿತ ಅಂತ ಹೇಳುವ ಯಾರು ಕೂಡ ಏನು ಹೇಳಿಲ್ಲ. ಇವತ್ತಿನವರೆಗೂ ಈ ರೀತಿಯಾದ ಒಂದು ಪದಗಳನ್ನ ಬಳಸಲಿಲ್ಲ. ಬಳಸಲಿಲ್ಲ ಅಲ್ವಾ? ಬಳಸಲಿಲ್ಲ. ಸೊ ಇದೇ ಮಾತನ್ನ ನನಗೆ ಹೇಳಿದ ಮಾತನ್ನ ಪವಿತ್ರಾತ್ಮರು ಮಾತೆ ಮರಿಯಮ್ಮನವರಿಗೂ ಕೂಡ ಅದೇ ಪದವನ್ನ ಬಳಸ್ತಾರೆ. ಯಾಕಂದ್ರೆ ದೇವರಲ್ಲಿ ಯಾವುದೇ ಪಕ್ಷಪಾತ ಇಲ್ಲ. ಪಕ್ಷಪಾತ ಇಲ್ಲ. ದೇವರು ಕೇಳೋದೊಂದೇ, ನೀನು ಪರಿಶುದ್ಧನಾಗಿರು. ನೀನು ಪರಿಶುದ್ಧಳಾದ್ರೆ ನಾನು ಪರಿಶುದ್ಧನಾಗಿರೋದ್ರಿಂದ ನೀನು ಕೂಡ ಪರಿಶುದ್ಧನಾಗಿರ್ಬೇಕು. ಪ್ರೈಸ್ ದ ಲಾರ್ಡ್. ಓಕೆ, ಈಗ ಸ್ತ್ರೀಯರಲ್ಲ ಧನ್ಯಳು ನೀನು ಎಂಬ ಪದ, ಧನ್ಯಳು ಅಂತ ಹೇಳಿದ್ರೆ ಆಕೆ ಪರಲೋಕಕ್ಕೆ ಬಾಧ್ಯಸ್ಥರು. ಪ್ರೈಸ್ ದ ಲಾರ್ಡ್. ಈಗ ಮಾತೆ ಮರಿಯಮ್ಮನವರು ಹೇಳ್ತಾರೆ, ದೇವರ ಯೋಜನೆಯನ್ನ ಅರಿತ ನಾನು ಒಬ್ಬ ಸೇವಕಿಯಾಗಿ, ಒಬ್ಬ ಕೆಲಸದ ವ್ಯಕ್ತಿಯಾಗಿ, ಕೆಲಸದ ಆಳಾಗಿ ನಾನು ಈ ಒಂದು ಪ್ರವಾದನೆಯನ್ನ ನೆರವೇರಿಸಿಕೊಡ್ತೀನಿ. ದೇವರ ರಾಜ್ಯ ಕಟ್ಟುವುದಕ್ಕಾಗಿ ನಾನು ಕೂಡ ಪಾಲುಗಾರಳಾಗ್ತೀನಿ. ಅವರು ಪಾಲುಗಾರರಾದರು ದೇವರ ರಾಜ್ಯ ಕಟ್ಟಲಿಕ್ಕೆ. ಬೈಬಲಲ್ಲಿ ನೀವು ಎಲ್ಲೇ ನೀವು ಓದಿದ್ರು ಎಲ್ಲೂ ಕೂಡ ಮಾತೆ ಮರಿಯಮ್ಮನವರು ಈ ರೀತಿಯಾಗಿ ಲೋಕಕ್ಕೆ ಸಂದೇಶ ಕೊಟ್ಟರು. ಯೇಸು ಸ್ವಾಮಿ ನನ್ನ ಮಗ ಹೇಳುವುದನ್ನು ಕೇಳಿರಿ, ನನ್ನ ಮಗ ಯೇಸು ಸ್ವಾಮಿ. ಹಾಗಾಗಿ ನೀವೆಲ್ಲರೂ ಕೆಲವು ಕಾಣಿಕೆಗಳನ್ನು ತಗೊಂಬಂದು ನಮ್ಮ ಮನೆಗಿಟ್ಟೋಗಿ, ಅಥವಾ ನಮ್ಮ ಯಜಮಾನನ್ನ ಕಳಿಸ್ಕೊಡ್ತೀನಿ, ಸಂತ ಜೋಸೆಫ್ ಅವ್ರನ್ನ ಕಳಿಸ್ಕೊಡ್ತೀನಿ, ಅವರಿಗೆ ದಶಮಾಂಶ ಕೊಡಿ, ಅವರಿಗೆ ಈ ಕೆಲಸ ನೀವು ಉಚಿತವಾಗಿ ಮಾಡಿಕೊಡಿ, ಯಾಕೆಂದರೆ ಯೇಸು ಸ್ವಾಮಿ ನನ್ನ ಮಗ ಅಂತ ಎಲ್ಲೂ ಹೇಳಲಿಲ್ಲ. ಪ್ರೈಸ್ ದ ಲಾರ್ಡ್. ಮೊದಲನೇದಾಗಿ ಗಾಬ್ರಿಯಲ್ ದೇವದೂತರು ಬಂದಾಗ ಆತ ಹೇಳುವುದು ಒಂದೇ, ಏನು ಅಂತ ಹೇಳಿದ್ರೆ ಆತ ಹೇಳೋದೊಂದೇ, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ. ನಾವು ದೇವರೊಂದಿಗೆ ಇದ್ದಾಗ ದೇವರ ರಾಜ್ಯವನ್ನ ಕಟ್ಟುವುದಕ್ಕಾಗಿ ಒಬ್ಬೊಬ್ಬ ವ್ಯಕ್ತಿಗಳನ್ನು ಬಳಸ್ಕೊಳ್ತಾರೆ. ಆದಿಕಾಂಡ ಅಂದರೆ ಬೈಬಲಲ್ಲಿರುವಂಥ ಹಳೆ ಒಡಂಬಡಿಕೆಯಲ್ಲೂ ಕೂಡ ಅನೇಕ ವ್ಯಕ್ತಿಗಳನ್ನು ದೇವರು ಬಳಸ್ಕೊಂಡ್ರು. ಯಾರನ್ನು ಬಳಸ್ಕೊಂಡ್ರು ಅಂತ ಹೇಳಿದ್ರೆ, ಯಾರ್ಯಾರು ನೀತಿವಂತರಾಗಿದ್ರು, ಯಾರ್ಯಾರು ಪರಿಶುದ್ಧ ಜೀವನ ಜೀವಿಸಿದ್ರು ಅಂಥವ್ರನ್ನ ದೇವರು ಬಳಸ್ಕೊಂಡ್ರು. ನೋಹನನ್ನು ಕೂಡ ಬಳಸ್ಕೊಂಡ್ರು, ನೋಹನನ್ನ ದೇವರು ಬಳಸ್ಕೊಂಡ್ರು. ಪ್ರೈಸ್ ದ ಲಾರ್ಡ್. ಅದೇ ರೀತಿನೇ ಮಾತೆ ಮರಿಯಮ್ಮನವರನ್ನ ದೇವರ ರಾಜ್ಯ ಕಟ್ಟುವುದಕ್ಕಾಗಿ ಅವರು ಬಳಸ್ಕೊಂಡ್ರು. ಈ ದಿನಗಳಲ್ಲಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತ ಹೇಳಿದ್ರೆ, ವಿಶ್ವಾಸವನ್ನ ನೀವು ಯಾರ ಮೇಲೆ ಇಡ್ತೀರಾ ಅನ್ನೋದು ತುಂಬಾ ಮುಖ್ಯ. ಯಾರ ಮೇಲೆ ಇಡ್ತೀರಾ? ಯಾಕಂದ್ರೆ ವಿಶ್ವಾಸ ಕಳ್ಕೊಂಡಾಗ ನ್ಯಾಯ ತೀರ್ಪಿನ ದಿನ ನಾವು ಸೋಲು ಪಡಿಬೇಕಾಗುತ್ತೆ. ಏನಕ್ಕೆ ಸೋಲು ಪಡಿಬೇಕು ಅಂತ ಹೇಳಿದ್ರೆ, ಒಮ್ಮೆ ನಾವು ದೇವರ ಮೇಲೆ ಇಟ್ಟಿದ್ದ ವಿಶ್ವಾಸ ನಾವು ಬೇರೆ ವ್ಯಕ್ತಿಯ ಮೇಲೆ ಇಟ್ಟಾಗ ಖಂಡಿತವಾಗ್ಲೂ ನಾವು ಎಲ್ಲೋ ದಾರಿ ತಪ್ತೀವಿ. ಪ್ರೈಸ್ ದ ಲಾರ್ಡ್. ಹೌದಾ? ನಿಜನಾ? ನೋಡಿ, ಈ ದಿನಗಳಲ್ಲಿ ಮಾತೆ ಮರಿಯಮ್ಮನವರನ್ನ ನಾವು ಒಂದು ಸ್ಥಾನದಲ್ಲಿಟ್ಟು ನಾವು ನೋಡ್ತಾ ಇಲ್ಲ. ನಾವು ಅವರಿಗೆ ಸಲ್ಲಿಸಬೇಕಾದ ಗೌರವ ಸಲ್ಲಿಸ್ತಾ ಇಲ್ಲ. ಬದಲಾಗಿ ನಾವೇನ್ ಮಾಡ್ತಾ ಇದೀವಿ, ಅವರನ್ನ ಒಂದು ಬಿಸ್ನೆಸ್ ವ್ಯಕ್ತಿಯಾಗಿ ನಾವು ಅವ್ರನ್ನ ಇಟ್ಕೊಂಡಿದ್ದೀವಿ. ಹೂನಾರ ಪರ್ಚೇಸ್ ಮಾಡಲಿಕ್ಕೆ, ಮೇಣದ ಬತ್ತಿ ಪರ್ಚೇಸ್ ಮಾಡಲಿಕ್ಕೆ, ಅದಾದ್ಮೇಲೆ ಅಲ್ಲಿ ಸಿಗುವಂಥ ತಾಯಿತಗಳನ್ನ ಮತ್ತೆ ಫೋಟೋಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡಲಿಕ್ಕೆ, ಇದು ಯಾವುದಿಂದನೂ ನಾವು ನ್ಯಾಯ ತೀರ್ಪನ್ನ
ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ತ್ರಯೇಕ ದೇವರು ಬಿಟ್ಟರೆ ಬೇರೆ ನೀವು ಯಾರಿಗೂ ಈ ಲೋಕದಲ್ಲಿ ಏನು ಮಾಡಬಾರ್ದು, ಆ ಒಂದು ಸ್ಥಾನವನ್ನ ಆರಾಧನೆ ಮಾಡಬಾರ್ದು, ಆ ಸ್ಥಾನವನ್ನ ಕೊಡಬಾರ್ದು. ಪ್ರೈಸ್ ದಿ ಲಾರ್ಡ್. ನೋಡಿ, ಯೆಶಾಯ ಪ್ರವಾದ್ಯ ಗ್ರಂಥ 7ನೇ ಅಧ್ಯಾಯ ವಾಕ್ಯ 14ರಲ್ಲಿರುವಂಥ ಪ್ರವಾದನೆ, ಆ ಪ್ರವಾದನೆಯನ್ನ ಗಾಬ್ರಿಯೇಲ ದೇವದೂತರು ಬಂದು ಮಾತೆ ಮರಿಯಮ್ಮನವರ ಬಳಿ ಹೇಳಬೇಕಾದ್ರೆ ಮಾತೆ ಮರಿಯಮ್ಮರು ತಲೆಬಾಗಿ ಏನ್ ಮಾಡಿದ್ರು, ಆ ಒಂದು ಪ್ರವಾದನೆಯನ್ನ ಅಂಗೀಕಾರ ಮಾಡಿಕೊಂಡ್ರು. ನಮಗೆ ಗೊತ್ತೇ ಇಲ್ಲ, ನಮಗೆ ಪ್ರವಾದನೆಗಳು ಅಂದ್ರೆ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ಯೆಹೋಶುವನಿಗೆ ಪ್ರೈಸ್ ದಿ ಲಾರ್ಡ್, ಯೆಹೋಶುವನಿಗೆ ಹೇಳ್ತಾರೆ, ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ವಾಕ್ಯ ಓದೋಣ, ಯೆಹೋಶುವನ ಗ್ರಂಥಕ್ಕೆ ಹೋಗೋಣ. ಯೆಹೋಶುವನ ಗ್ರಂಥದಲ್ಲಿ ಯೆಹೋಶುವನಿಗೆ ಹೇಳ್ತಾರೆ, 1ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ, ಅಥವಾ 7-8 ಎರಡು ಓದಿ. ನನ್ನ ದಾಸನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನು ಮಾತ್ರ ಸ್ಥೈರ್ಯದಿಂದ ಪರಿಪಾಲಿಸು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವೆ. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸು. ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಕಾರ್ಯವೆಲ್ಲ ಕೈಗೂಡುವುದು, ನೀನು ಕೃತಾರ್ಥನಾಗುವೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಈ ಧರೆಯಲ್ಲಿ ನಾವು ಬದುಕಿರುವ ದಿನಗಳ ತನಕ, ಈ ಲೋಕದಲ್ಲಿ ನಾವು ಬದುಕಿರುವ ಎಲ್ಲ ಸಮಯದಲ್ಲೂ ಧರ್ಮಶಾಸ್ತ್ರ ನಮ್ಮ ಬಾಯಲ್ಲಿರಬೇಕು. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಧರ್ಮಶಾಸ್ತ್ರದ ಮುಖಾಂತರನೇ ನ್ಯಾಯ ತೀರ್ಪು ಆಗುತ್ತೆ ಅನ್ನೋದನ್ನ ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 12ರಲ್ಲಿ ನಾವು ಓದ್ತೀವಿ. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 12ರಲ್ಲಿ ನಾವು ಓದ್ತೀವಿ, ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ. ಪ್ರೈಸ್ ದಿ ಲಾರ್ಡ್. ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ. ಒಂದು ನಿಮಿಷ. ಸ್ತೋತ್ರ ಸ್ತೋತ್ರ. ಆರಾಧನೆ. ಓಕೆ, ಕರೆಂಟ್ ಹೋಯ್ತು. ಸೊ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಫೈನ್. ನಮ್ಮ ಈ ಧರೆಯಲ್ಲಿ ನಾವು ಜೀವಂತವಾಗಿರುವ ದಿನಗಳೆಲ್ಲ, ಎಷ್ಟು ದಿನ ನಾವು ಜೀವಂತವಾಗಿರ್ತೀವೋ ಆ ಎಲ್ಲ ದಿನಗಳು ದೇವರ ಧರ್ಮಶಾಸ್ತ್ರ ನಮ್ಮ ಬಾಯಲ್ಲಿರಬೇಕು. ಅದನ್ನೇ ಸಂತ ಪೌಲರು ಹೇಳ್ತಾರೆ. ಸಂತ ಪೌಲರು ಕೂಡ ಅದನ್ನೇ ಹೇಳ್ತಾರೆ. ಸರ್ವೇಶ್ವರ ಸ್ವಾಮಿ ಯೆಹೋಶುವನಿಗೆ ಹೇಳಿದ ಆ ಒಂದು ವಾಕ್ಯ, ಯೆಹೋಶುವನಿಗೆ ತಿಳಿಸಿದಂತಹ ಆ ಒಂದು ವಾಕ್ಯ ನಮಗೂ ಕೂಡ ಅನ್ವಯಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ನಿಜ ಅಲ್ವಾ? ನಮಗೂ ಕೂಡ ಅದು ಅನ್ವಯಿಸುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ನೋಡಿ, ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬರೆದಿರುವ ಪ್ರವಾದನೆಯನ್ನು ನೆರವೇರಿಸಿದಂತಹ ಆ ಕನ್ಯೆ ಯಾರು ಅಂತ ಹೇಳಿದ್ರೆ ಅವರು ಮಾತೆ ಮರಿಯಮ್ಮನವರು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಇದೆಯಾ? ವಾಕ್ಯ ಇದೆಯಾ ನೋಡಿ, ಮಾತೆ ಮರಿಯಮ್ಮನವರ ಓದಿ, ಆ ವಾಕ್ಯ ಓದಿ. ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನ್ಯುಯಲ್ ಎಂದು ಆತನಿಗೆ ಹೆಸರಿಡುವಳು. ಪ್ರೈಸ್ ದಿ ಲಾರ್ಡ್. ನೋಡಿ, ಅದೇ ವಾಕ್ಯ ಲೂಕನು ಬರೆದ ಶುಭ ಸಂದೇಶ
1ನೇ ಅಧ್ಯಾಯದಲ್ಲಿ ಅಲ್ಲಿದೆ ನೋಡಿ. ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ 31ನೇ ವಾಕ್ಯ, 1:31. ಇಗೋ ನೀನು ಗರ್ಭವತಿಯಾಗಿ, ಇಗೋ ನೀನು ಗರ್ಭವತಿಯಾಗಿ. ಈಗ ಯಾರನ್ನ ಆರಿಸ್ಕೊಂಡ್ರು ಮಾತೆ ಮರಿಯಮ್ಮನವರು? ಯಾರನ್ನ ಆರಿಸ್ಕೊಂಡ್ರು? ಈಗ ಲೋಕದಲ್ಲಿ ಜೀವಿಸ್ತಾ ಇರಬೇಕಾದ್ರೆ ಮಾತೆ ಮರಿಯಮ್ಮನವರು ಯಾವುದನ್ನ ಆರಿಸ್ಕೊಂಡ್ರು? ಪ್ರವಾದನೆಯನ್ನ ಆರಿಸ್ಕೊಂಡ್ರು ಅಲ್ವಾ? ದೇವರ ವಾಕ್ಯವನ್ನ ಆರಿಸ್ಕೊಂಡ್ರು. ಸಂದೇಶ, ದೇವರ ರಾಜ್ಯ ಕಟ್ಟುವುದಕ್ಕಾಗಿ. ಅಲ್ಲಿ 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 ಸ್ಪಷ್ಟವಾಗಿ ಹೇಳ್ತಾರೆ. ಜಕಾರ್ಯ ಏನ್ ಹೇಳ್ತಾರೆ ಗೊತ್ತಾ? ಜಕಾರ್ಯ ಹೇಳ್ತಾರೆ ನೋಡಿ, 2ನೇ ಅಧ್ಯಾಯಕ್ಕೆ ಹೋಗಿ ಅಲ್ಲಿ ಜಕಾರ್ಯ ಹೇಳ್ತಾರೆ. 2ನೇ ಅಧ್ಯಾಯ 33-34 ಜಕಾರ್ಯ, ಸಿಮೆಯೋನ ಹೇಳೋದು, ಸಾರಿ. ಓಕೆ, 33-34 ವಾಕ್ಯವನ್ನು ಓದೋಣ. ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳನ್ನು ಕೇಳಿ ತಂದೆ ತಾಯಿಗಳು ಆಶ್ಚರ್ಯಪಟ್ಟರು. ಅವನು ಸಿಮೆಯೋನನು ಆಶೀರ್ವದಿಸಿದನು. ತಾಯಿ ಮರಿಯಳಿಗೆ, ಇಗೋ ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು. ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ಇದರಿಂದ ಅನೇಕರ ಹೃದಯದಾಳದ ಭಾವನೆಗಳು ಬಯಲಾಗುವವು. ನಿನ್ನ ವಿಷಯದಲ್ಲಿ ಹೇಳುವುದಾದರೆ, ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು. ನೋಡಿ, ಸಿಮೆಯೋನ ಹೇಳ್ತಾರೆ, ಮಾತೆ ಮರಿಯಮ್ಮನನ್ನು ನೋಡಿ ಹೇಳ್ತಾರೆ, ನಿನ್ನ ವಿಷಯದಲ್ಲಿ, ಪರ್ಟಿಕ್ಯುಲರ್ ಆಗಿ ಆಕೆಯನ್ನ ನೋಡಿ ಹೇಳ್ತಾರೆ, ನಿನ್ನ ವಿಷಯದಲ್ಲಿ ನಾನು ಹೇಳುವುದಾದರೆ ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನ ಸೀಳುವುದು. ಆಗ್ಲೇ ಬಿಟ್ಟು ಓಡೋಬೋದಾಗಿತ್ತು ಅಲ್ವಾ? ಅಪ್ಪ ನನಗೆ ಬೇಡಪ್ಪ, ಇದ್ಯಾಕೋ ಸರೋಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೋ ಇವ್ರು ಹೇಳ್ತಾರ ನೋಡಿದ್ರೆ, ದುಃಖನೇ ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಏನ್ ಮಾಡಂಗಿದೆ. ಪ್ರೈಸ್ ದಿ ಲಾರ್ಡ್. ಇಡೀ ಜೀವನ ಪೂರ್ತಿ ದುಃಖದಲ್ಲೇ ಕಳಿಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಬೇಡ ಅಂತ ಮಾತೆ ಮರಿಯಮ್ಮ ಬಿಟ್ಟು ಹೋಗ್ಬೋದಾಗಿತ್ತು. ಆದರೆ ಮಾತೆ ಮರಿಯಮ್ಮ ಬಿಟ್ಟು ಹೋಗ್ಲಿಲ್ಲ. ಅವರು ಏನ್ ಹೇಳ್ತಾರೆ ಗೊತ್ತಾ? ಯೋಹಾನನ ಬರೆದ ಶುಭ ಸಂದೇಶ ಅಂದ್ರೆ, ಅವರು ದೇವರ ಆ ಒಂದು ಯೋಜನೆಗೆ, ದೇವರ ಪ್ಲಾನ್ಗೆ, ದೇವರ ಪ್ರವಾದನೆಗೆ ನೆರವೇರಲಿಕ್ಕೆ ತನ್ನನ್ನೇ ಒಪ್ಪಿಸ್ಕೊಡ್ತಾರೆ. ಇವತ್ತು ನಾವೆಲ್ಲರೂ ಕ್ರೈಸ್ತರಾಗಿದ್ದೀವಿ. ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ದೇವರ ಸೇವೆಗೆ ನಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಲೋಕಕ್ಕೆ ಉಪ್ಪಾಗಿರ್ಬೇಕು, ನೀವು ಲೋಕಕ್ಕೆ ಬೆಳಕಾಗಿರ್ಬೇಕು, ನೀವು ನನಗೆ ಸಾಕ್ಷಿಗಳಾಗಿರ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಕೆಲವು ಜನ ಮಾಡ್ತಾರೆ, ಆದರೆ ಅದು ಕೆಲವು ಜನ ಮಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದು ಮುಂದಿನ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಮುಂದಿನ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನೇನು ನಾವು ಸಂಕಷ್ಟಕ್ಕೆ ಒಳಗಾಗ್ತೀವಿ ಅಂತ ಹೇಳಿ. ಈಗ ಮಾತೆ ಮರಿಯಮ್ಮನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈಗ ನಾವು ಮಾತೆ ಮರಿಯಮ್ಮನವರನ್ನ ವ್ಯಾಪಾರದ ವ್ಯಕ್ತಿಯಾಗಿ ನಾವು ಇಟ್ಕೊಂಡಿದ್ದೀವಿ. ನೋಡಿ, ಇಡೀ ಲೋಕಕ್ಕೆ ಒಬ್ರು ಮೊದಲು ಬೆಳಕಾಗಿ ಬಂದವರು ಯಾರು? ಮಾತೆ ಮರಿಯಮ್ಮನವರು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಒಂದು ಬಲ್ಬ್ಗೆ ಹೋಲ್ಡರ್ ಆಗಿ, ಬಲ್ಬ್ ಹಾಕ್ಬೇಕಾದ್ರೆ ಏನಿರಬೇಕು? ಒಂದು ಹೋಲ್ಡರ್ ಇರಬೇಕು ಅಲ್ವಾ? ಮುಖ್ಯವಾದದ್ದು. ಆ ಹೋಲ್ಡರ್ ಎಲ್ಲಿ ಅಂಟ್ಕೊಂಡಿರ್ಬೇಕು? ಎಲ್ಲಿ? ಯಾವುದೋ ಒಂದು ವಸ್ತುಗೆ ಅದು ಬಲವಾಗಿ ನಿಂತಿರ್ಬೇಕು. ಹೋಲ್ಡರ್ನ ನೇತಾಡೋಕ್ಕೆ ಬಿಟ್ಬಿಟ್ಟು ನೀವು ಬಲ್ಬ್ ಹಾಕಕ್ಕಾಗುತ್ತಾ? ಆಗಲ್ಲ. ಯಾವ್ದಾದ್ರು ಸರಿಯಾಗಿ ಬಲವಾದ ಒಂದು ವಸ್ತುವಿಗೆ ಅದನ್ನ ಕಟ್ಟಿರ್ಬೇಕಲ್ವಾ? ಈ ಹೋಲ್ಡರ್, ಮಾತೆ ಮರಿಯಮ್ಮನವರು ಎಂಬ ಹೋಲ್ಡರ್ ಯಾರನ್ನ ಹಿಡ್ಕೊಂಡಿದ್ರು? ಪಿತಾ ದೇವರನ್ನ ಅಲ್ವಾ? ದೇವರ ವಾಗ್ದಾನವನ್ನ, ದೇವರ ಯೋಜನೆ, ದೇವರ ಪ್ಲಾನ್ ಅನ್ನ ಅವ್ರು ಹಿಡ್ಕೊಂಡಿದ್ರು. ಇವತ್ತು ಮಾತೆ ಮರಿಯಮ್ಮನವರು ಅವತ್ತು ಯೇಸು ಸ್ವಾಮಿಯನ್ನ ನೋಡಿರ್ಲಿಲ್ಲ. ನೋಡಿದ್ರಾ? ಮುಂಚಿತವಾಗಿ ನೋಡಿದ್ರಾ? ಆದ್ರೂ ಕೂಡ ಪರಿಶುದ್ಧ ಜೀವನ ಜೀವಿಸಿದ್ರು. ನೋಡಿ, ಎಷ್ಟು ಯೋಚನೆ ಮಾಡಕ್ಕೆ ಅಸಾಧ್ಯ ಇದು.
ಪ್ರಭು ಯೇಸು ಕ್ರಿಸ್ತರನ್ನ ಅವ್ರು ನೋಡಿರಲಿಲ್ಲ, ಆದರೂ ಕೂಡ ಅವರು ಪರಿಶುದ್ಧವಾದ ಜೀವನ ಜೀವಿಸ್ತಾ ಇದ್ರು. ಈಗ ನಾವು ಪ್ರಭು ಯೇಸು ಕ್ರಿಸ್ತರನ್ನ ನೋಡಿದೀವಿ, ಕಣ್ಣಾರೆ ನೋಡಿದೀವಿ, ಅವರ ವಾಕ್ಯಗಳನ್ನು ನಾವು ಕೇಳಿದೀವಿ, ಅವರ ಪ್ರವಾದನೆಗಳನ್ನು ನಾವು ಕಿವಿಯಾರೆ ಆಲಿಸಿದೀವಿ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಾರೆ. ಆದರೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ಮಂದಮತಿಗಳಂತೆ ಜಯಿಸ್ತಾ ಇದೀವಿ. ಮಂದಮತಿಗಳಂತೆ ನಮ್ಮ ಪಿತೃಗಳು ಹೆಂಗೆ ಯಾವ ರೀತಿ ಜೀವಿಸಿ ದೇವರ ಕೋಪಕ್ಕೆ ಒಳಗಾದ್ರೋ ಅದೇ ರೀತಿ ನಾವು ಜೀವಿಸ್ತಾ ಇದೀವಿ. ಹೌದಾ? ನೋಡಿ, ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ಸಿಮೆಯೋನ ಹೇಳುವಂತ ಒಂದು ವಾಕ್ಯ ಎಲ್ಲಿ ನೋಡಿ, ಇದ್ರಲ್ಲಿ ನೆರವೇರುತ್ತೆ. ಯಾವುದು ಆ ಪ್ರವಾದನೆ? ಎಲ್ಲಿ ಅಂತ ಹೇಳಿದ್ರೆ 2ನೇ ಅಧ್ಯಾಯ ವಾಕ್ಯ 34ರಲ್ಲಿ ನಾವು ನೋಡ್ಬೇಕಾದ್ರೆ, ಈತ ಅನೇಕ ಜನರ, ಇಸ್ರೇಲಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು. ಇದೆಯಾ? ಯೆಶಾಯ ಪ್ರವಾದಿ ಗ್ರಂಥ 43ನೇ ಅಧ್ಯಾಯ ವಾಕ್ಯ 4 ಇದೆಯಾ? 43:4 ಏನ್ ಹೇಳ್ತಾ ಇದೆ? ನೀನಿನ ದೃಷ್ಟಿಗೆ ಅಮೂಲ್ಯನು, ಘನವಂತನು, ಅತಿ ಪ್ರಿಯನು ಎಂದೇ ಪ್ರಾಣ ರಕ್ಷಣೆಗಾಗಿ ತ್ಯಜಿಸುವೆನು ಜನರನ್ನು ಜನಾಂಗಗಳನ್ನು. 2 ವಾಕ್ಯ ಒಂದೇ ಇದೆಯಾ ಬೇರೆ ಬೇರೆ ಇದೆಯಾ? ಯಾವ ತರ ಅನ್ಕೊಳ್ತೀರಾ? ಯಾವ ತರ ಒಂದೇ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಾ? ಕೆಲವು ಜನರ ಅವನತಿಗೂ ಕೆಲವು ಜನರ ಉನ್ನತಿಗೂ. ಸಿಮೆಯೋನವರು ಅವ್ರನ್ನ ಹೆಂಗೆ ಹೊಗಳಿಕೆ ಮಾಡಿದ್ರು ಅದೇ ತರನೇ ಪ್ರವಾದಿ ಯೆಶಾಯರು ಕೂಡ ಆ ಹೊಗಳಿಕೆದು ಸಂದೇಶ ಅಲ್ಲಿ ಸಿಕ್ಕಿದೆ ಬ್ರದರ್. ಅದರಲ್ಲಿ ಇಲ್ಲ ನೋಡಿ, ಒಂದು ತಿಳ್ಕೊಳ್ಳಿ, ಇಲ್ಲಿ ಹೊಗಳಿಕೆ ಅಲ್ಲ, ಇಲ್ಲಿ ಸರ್ವೇಶ್ವರ ಯೇಸು ಸ್ವಾಮಿ ಅಂದ್ರೆ ಇಲ್ಲಿ ಪ್ರಾಣ ರಕ್ಷಣೆಗೆ, ನಿನ್ನ ಪ್ರಾಣ ರಕ್ಷಣೆಗಾಗಿ ತ್ಯಜಿಸುವೆನು ಜನರನ್ನು ಜನಾಂಗಗಳನ್ನು. ನನ್ನ ಪ್ರಾಣ ರಕ್ಷಣೆಗೆ, ಉದಾಹರಣೆಗೆ ನನ್ನ ಪ್ರಾಣ ರಕ್ಷಣೆಗಾಗಿ ತ್ಯಜಿಸಿದ್ದಾರೆ ಅನೇಕ ಜನರನ್ನು ಜನಾಂಗಗಳನ್ನ. ಇಲ್ಲಿ ಸಿಮೆಯೋನ ಹೇಳ್ತಾರೆ, ಇಸ್ರೇಲಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಈತ ಕಾರಣನಾಗುವನು. ಇದೆಯಾ? ವಾಕ್ಯ ಇದೆಯಾ? ಉನ್ನತಿ ಅಂದ್ರೆ ರಕ್ಷಣೆ. ಎಸ್, ಉನ್ನತಿ ಅಂದ್ರೆ ರಕ್ಷಣೆ. ಅವನತಿ ಅಂತ ಹೇಳಿದ್ರೆ ತ್ಯಜಿಸೋದು, ಬಿಟ್ಟು ಬಿಡೋದು, ತ್ಯಜಿಸೋದು. ಓಕೆ, ಈಗ ಮಾತೆ ಮರಿಯಮ್ಮನವರು ಪ್ರಭುವಿಗೆ ಜನ್ಮ ಕೊಡ್ತಾರೆ. ಅವರು ಜನ್ಮ ಕೊಡೋದಕ್ಕಿಂತ ಮುಂಚೆ ಅವರು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ಅವರ ಕಾಟಾಚಾರಕ್ಕೆ, ಪ್ರವಾದನೆ ನೆರವೇರಿಕೆಗೆ, ತನ್ನ ಸ್ವಾರ್ಥಕ್ಕಾಗಿ ಅವರು ಏನ್ ಮಾಡಲಿಲ್ಲ, ಪ್ರವಾದನೆಗೆ ಅವರು ತನ್ನನ್ನೇ ಸಮರ್ಪಿಸಿಕೊಳ್ಳಲಿಲ್ಲ. ಬದಲಾಗಿ ಪರಿಪೂರ್ಣವಾಗಿ ಅವರು ಪ್ರಭುವಿನ ಪ್ರವಾದನೆಗೆ ತನ್ನನ್ನೇ ಒಪ್ಪಿಸಿಕೊಡ್ತಾರೆ. ಬೈಬಲಲ್ಲಿ ನೀವು ಎಲ್ಲೇ ಓದಿದ್ರು ಕೂಡ ಮಾತೆ ಮರಿಯಮ್ಮನವರು ಎಲ್ಲೂ ಹೇಳಿಲ್ಲ, ನಾನು ಹೇಳಿದಂತೆ ಮಾಡಿ, ನಾನು ಹೇಳೋ ಮಾತು ಕೇಳಿ, ನಾನೇನು ಹೇಳ್ತೀನೋ ಅದನ್ನು ತಿಳ್ಕೊಳ್ಳಿ. ಯಾಕಂದ್ರೆ ಯೇಸು ಸ್ವಾಮಿಯ ತಾಯಿ ನಾನು, ಯೇಸು ಸ್ವಾಮಿಗಿಂತ ಮುಂಚಿತವಾಗಿ ಈ ಲೋಕದಲ್ಲಿ ನಾನು ಹುಟ್ಟಿದವಳು ಅಲ್ವಾ? ಹೌದಾ ಇಲ್ಲ? ಅರ್ಥ ಆಗ್ತಾ ಇದೆಯಾ? ಇದ್ದೀರಾ? ಅವರೆಲ್ಲೂ ಹೇಳಿಲ್ಲ. ಈಗ ನಮ್ಮ ತಂದೆ ತಾಯಿಗಳು, ನೀವೆಲ್ಲ ಏನ್ ಮಾಡ್ತೀರಾ? ನಾನು ನಿಮ್ಮಮ್ಮ, ನಾನು ಹೇಳ್ದಂಗೆ ಕೇಳು, ಹೇಳ್ತೀವಾ? ಹೇಳ್ತೀವ ಹೇಳಲ್ಲ? ಮಾತಾಡಿ. ನೀವು ಯಾವಾಗ ಸೈತಾನನಿಗೆ ಅವಕಾಶ ಕೊಡ್ತೀರ, ನಿಮ್ಮ ಬಾಯಿಗಳನ್ನ ಅವನು ಮುಚ್ತಾನೆ, ಕಿವಿಗಳನ್ನ ಮುಚ್ತಾನೆ, ಕೇಳಿಸ್ಕೊಳ್ದಿರ್ತಾರೆ. ಅದಕ್ಕೋಸ್ಕರ ಆಕ್ಟಿವ್ ಆಗಿರಬೇಕು. ಆಕ್ಟಿವ್ ಆಗಿದ್ರೇನೆ ಧರ್ಮಶಾಸ್ತ್ರದಲ್ಲಿ ನಾವು ಪ್ರತಿಫಲವನ್ನ ಕಾಣಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರೋ ಒಬ್ಬ ಬೋಧಕನ ಕಳಿಸ್ತಾನೆ, ಅವನೇನ್ ಮಾಡ್ತಾನೆ, ಬಂದು ಕಳೆಗಳನ್ನ ಬಿತ್ತಿ ಹೋಗ್ತಾನೆ. ಆಗ ನೀವು ಅದನ್ನೇ ನಂಬ್ಕೊಂಡು ಅದನ್ನೇ ಅನುಸರಿಸ್ಕೊಂಡು ಕೂತ್ಕೊಳ್ಬೇಕು. ಓಕೆ, ಫೈನ್. ಇದು ಏನಂತಂದ್ರೆ ಮಾತೆ ಮರಿಯಮ್ಮರು ಯಾವ ರೀತಿ ಒಂದು ಪ್ರವಾದನೆಯನ್ನ ನೆರವೇರಿಸಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದೀವಿ. ಯಾಕಂದ್ರೆ ಅವರು ವಿಶ್ವಾಸ ಇಟ್ಟಿದ್ದು, ಇವತ್ತು ನಾವು ವಿಶ್ವಾಸದ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ. ಅವರು ವಿಶ್ವಾಸ ಇಟ್ಟಿದ್ದು ಪರಲೋಕದ ಯೋಜನೆ ಮೇಲೆ, ಪರಲೋಕದ ವಾಕ್ಯದ ಮೇಲೆ, ಪರಲೋಕದ ನುಡಿಯ ಮೇಲೆ.
ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಪರಲೋಕದಿಂದ ಬಂದಂತ ನುಡಿ, ಪರಲೋಕದಿಂದ ಬಂದಂತ ಯೋಜನೆ, ಪರಲೋಕದಿಂದ ಬಂದಂತ ಪ್ಲಾನ್, ಆ ಪ್ಲಾನ್ ಮೇಲೆ ದೇವರು ಮಾತೆ ಮೇಲೆ ನಿರ್ಧಾರ ಮಾಡ್ತಾರೆ. ಒಂದು ಘಟನೆಯನ್ನು ನಾವು ನೋಡೋಣ. ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ನೋಡಿ, ಪ್ರಭು ಯೇಸು ಕ್ರಿಸ್ತರು 30 ವರ್ಷ ಆದ್ಮೇಲೆ, ಯಾಕಂದ್ರೆ 30 ವರ್ಷಕ್ಕೆ ಅವರು ತಮ್ಮ ಸೇವೆಗೆ ಬರ್ತಾರೆ ಅಲ್ವಾ, ತಮ್ಮ ಸೇವೆಗೆ ಬರ್ತಾರೆ. ಯೋಹಾನನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ಬಂದು ಅವ್ರು ಏನ್ ಮಾಡ್ತಾರೆ, ಮೊದಲು ಸ್ನಾನಿಕ ಯೋಹಾನನ ಬಳಿ ಅವರು ಏನ್ ತಗೊಳ್ತಾರೆ, ದೀಕ್ಷಾಸ್ಥಾನವನ್ನು ತಗೊಳ್ತಾರೆ. ದೀಕ್ಷಾಸ್ಥಾನ ತಗೊಂಡು ಜಸ್ಟ್ ಹಾಗೆ ಸ್ವಲ್ಪ ದಿನಗಳು ಕಳಿಬೇಕಾದ್ರೆ ಅಲ್ಲಿ ಒಂದು ಮದುವೆಯ ಔತಣ ಕೂಟಕ್ಕೆ ಆಹ್ವಾನ ಬರುತ್ತೆ. ಯಾರಿಗೆ? ಮಾತೆ ಮರಿಯಮ್ಮನವರ ಕುಟುಂಬಕ್ಕೆ. ಮಾತೆ ಮರಿಯಮ್ಮನ ಕುಟುಂಬಕ್ಕೆ ಒಂದು ಆಹ್ವಾನ ಬರುತ್ತೆ. ಅಲ್ಲಿ ಮಾತೆ ಮರಿಯಮ್ಮನ ಕುಟುಂಬಕ್ಕೆ ಆಹ್ವಾನ ಬಂದಾಗ ಅಲ್ಲಿ ಅವರ ಜೊತೆಯಲ್ಲಿ ಶಿಷ್ಯರಿಗೂ ಕೂಡ ಆಮಂತ್ರಣ ಅಂದ್ರೆ ಇನ್ವಿಟೇಷನ್ ಇತ್ತು. ಎಲ್ಲರೂ ಒಟ್ಟಿಗೆ ಹೋಗಿದ್ರು, ಎಲ್ಲರೂ ಒಟ್ಟಿಗೆ. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ತಾರೆ, ಅಲ್ಲಿ ಒಂದು ಕೊರತೆ. ಆ ಕೊರತೆ ಏನಂದ್ರೆ ನಮ್ಗೆಲ್ಲ ಗೊತ್ತಿದೆ, ಯಾಕಂದ್ರೆ ತುಂಬಾ ವರ್ಷಗಳಿಂದ ನಾವು ಅದನ್ನ ಓದಿದ್ದು ಕೇಳಿಸ್ಕೊಂಡಿದ್ದು ಎಲ್ಲ ಗೊತ್ತಿದೆ. ಅದರಲ್ಲಿ ತುಂಬಾ ಮುಖ್ಯವಾದ ಒಂದು ವಿಷಯವನ್ನು ನಾವು ಇವತ್ತು ಧ್ಯಾನ ಮಾಡೋಣ. ಅಲ್ಲಿ ದ್ರಾಕ್ಷರಸ ಕೊರತೆ ಆಗಿರುತ್ತೆ. ಆ ದ್ರಾಕ್ಷರಸ ಕೊರತೆ ಆದಾಗ ಅದು ಮಾಧ್ಯಮದವರ ಗಮನಕ್ಕೆ ಬರುತ್ತೆ. ತಕ್ಷಣ ಅವ್ರು ಎಲ್ಲಿಗೆ ಬರ್ತಾರೆ? ತಕ್ಷಣ ಯಾರ ಬಳಿಗೆ ಬರ್ತಾರೆ? ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಬಂದು ಏನಂತ ಹೇಳ್ತಾರೆ? ವಾಕ್ಯ ಓದೋಣ. 2ನೇ ಅಧ್ಯಾಯ, ಯೋಹಾನನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ 3 ಓದಿ. ಆ ಸಂದರ್ಭದಲ್ಲಿ ದ್ರಾಕ್ಷಾರಸ ಸಾಲದೆ ಹೋಯಿತು. ಆಗ ಯೇಸುವಿನ ತಾಯಿ ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಮೂರು ಸಾಕು. ಓಕೆ, ಅಲ್ಲಿ ದ್ರಾಕ್ಷಾರಸ ಸಾಲದೆ ಹೋಗಿದೆ ಅಂತ ಯಾಕೆ ಯೇಸು ಸ್ವಾಮಿ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು ಅಲ್ವಾ? ಗೊತ್ತಿತ್ತು. ಬಟ್ ಆದ್ರೆ ಮಾಧ್ಯಮರು ಏನ್ ಮಾಡಿದ್ರು? ಒಂಥರ ಹೆಣ್ಣು ಕರಳು ಅಲ್ವಾ, ಹೆಣ್ಣು ಜೀವನ, ಹೋಗಿ ತಿಳಿಸ್ತಾರೆ ದ್ರಾಕ್ಷರಸ ಮುಗಿದೋಗಿದೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಬಳಿಗೆ ಬರ್ತಾರೆ. ಯಾಕಂದ್ರೆ ಅವ್ರು ನಾನು ಮಾಡ್ತೀನಿ, ಓಕೆ ನಾನು ಹೇಳ್ತೀನಿ ಇರಪ್ಪ, ನಾನು ಹೋಗಿ ಮಗನಿಗೆ ಹೇಳ್ಬಿಟ್ಟು ಮಗನ ಮುಖಾಂತರ ಮಾಡಿಸ್ತೀನಿ ಅಂತ ಹೇಳಿದ್ರ? ಇಲ್ಲ, ಅವ್ರೇನ್ ಮಾಡೋದು? ನೇರವಾಗಿ ಹೋದ್ರು, ಪ್ರಭುವಿನ ಬಳಿಗೆ ಹೋದ್ರು. ದ್ರಾಕ್ಷರಸ ಮುಗಿದೋಗಿದೆ ಅಂತ ಹೇಳಿದ್ರು. ಪ್ರಭು ಹೇಳ್ತಾರೆ, ವಾಕ್ಯ 4ರಲ್ಲಿ ಹೇಳ್ತಾರೆ, ಅಮ್ಮ ಇದನ್ನು ನನಗೇಕೆ ಹೇಳುತ್ತಿ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ, ಆ ಗಳಿಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು. ಯೇಸು ಸ್ವಾಮಿ ಎಲ್ಲಾದ್ರೂ ಹೇಳಿದ್ರ? ಇಲ್ಲ, ನಾನು ಮಾಡಲ್ಲ ಅಂತ ಹೇಳಿದ್ರ? ಏನಂತ ಹೇಳಿದ್ರು? ನನ್ನ ಗಳಿಗೆ ಇನ್ನೂ ಬಂದಿಲ್ಲ. ಆಗ ಮಾಧ್ಯಮರಿಗೆ ಅರ್ಥ ಆಯ್ತು, ಇವರೇನು ಮಾಡಲ್ಲ ಅಂತ ಏನು ಹೇಳಲಿಲ್ಲ, ಮಾಡೇ ಮಾಡ್ತಾರೆ, ನಡೆಯುತ್ತೆ. ಮಾಧ್ಯಮರಿಗೆ ಗೊತ್ತಿತ್ತು. ಅದಾದ್ಮೇಲೆ ಅವರು ಎಲ್ಲಿ ಬರ್ತಾರೆ? ಸೇವಕರ ಬಳಿಗೆ ಬಂದು ಅಲ್ಲೊಂದು ಪದ ಬಳಸ್ತಾರೆ. ಆ ವಾಕ್ಯ ಓದಿ, 5ನೇ ವಾಕ್ಯ. ತಾಯಿ ಸೇವಕನಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಆತ ಹೇಳಿದಂತೆ ಮಾಡಿ. ಇದೇ ವಾಕ್ಯ ಇವತ್ತಿನವರೆಗೂ ಮಾತೆ ಮರಿಯಮ್ಮನವರು ಹೇಳ್ತಾರದು. ಆತ ಹೇಳಿದಂತೆ ಮಾಡಿ. ಯಾಕೆಂದ್ರೆ ಆತ ಪರಲೋಕದ ದೇವರ ಪುತ್ರ. ಮಾತೆ ಮರಿಯಮ್ಮನವರು ಹೇಳಿದ್ರು ಆತ ಹೇಳಿದಂತೆ ಮಾಡಿ. ಅದು ಬಿಟ್ರೆ ಬೈಬಲಲ್ಲಿ ಇನ್ನೆಲ್ಲೂ ಹೇಳಿಲ್ಲ, ನಾನು ಹೇಳಿದಂಗೆ ಕೇಳಿ ಅಂತ ಎಲ್ಲೂ ಹೇಳಿಲ್ಲ. ಹಾಗಾದ್ರೆ ಈ ಒಂದು ನೋಡಿ, ವಿಶ್ವಾಸ ಪ್ರಭುವಿನ ಮೇಲೆ ಇಟ್ಟಿದ್ರು ಮಾತೆ ಮರಿಯಮ್ಮನವರು. ಏನಂತ ಹೇಳಿದ್ರು?
ಆತ ಹೇಳಿದಂತೆ ಮಾಡಿ. ಸೇವಕರಿಗೆ ಹೇಳಿದ್ದು ಇದೇ ಮಾತು. ಹೇಳಿ ನಂತರ ಹೋದ್ರು. ನಂತರ ಯೇಸು ಸ್ವಾಮಿ ಬಂದು ಅಲ್ಲಿ ಮೊದಲನೆಯ ಸೂಚಕ ಕಾರ್ಯವನ್ನು, ಅದ್ಭುತ ಕಾರ್ಯವನ್ನು ಮಾಡಿದ್ರು. ಅದು ಓಕೆ ಇರಲಿ. ಆದರೆ ಮಾತೆ ಮರಿಯಮ್ಮನವರು ಹೇಳಿದ, ಸೇವಕರಿಗೆ ಹೇಳಿದ ಒಂದೇ ಒಂದು ಮಾತು, ಆತ ಹೇಳಿದಂತೆ ಮಾಡಿ. ಹಾಗಾದ್ರೆ ನಾವೇ ಕೇಳ್ತಾ ಇಲ್ಲ, ನಾವೇ ಕೇಳ್ತಲ್ಲ. ಫೋಟೋ ಅವ್ರನ್ನ ಫೋಟೋ ಮಾಡಿ ನಾವು ಮಾರ್ತಾ ಇದೀವಲ್ಲ, ನಾಚಿಕೆ ಆಗಲ್ವಾ? ಅಷ್ಟು ಪರಿಶುದ್ಧವಾದ ತಾಯಿಯನ್ನು ನಾವು ಒಂದು ಬೆಲೆ ಕೊಟ್ಟು ನಾವು ತಗೊಳ್ತಾ ಇದ್ದೀವಿ. ಒಂದು 200 ರೂಪಾಯಿ 300 ರೂಪಾಯಿ ಅಂತ ತಿಳ್ಕೊಳ್ಳೋಣ, ಬೇಡ 2,000 ಅಂತ ತಿಳ್ಕೊಳ್ಳೋಣ, ಬೇಡ 20,000 ಅಂತ ತಿಳ್ಕೊಳ್ಳೋಣ. ಪರಲೋಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ಅತಿ ಶ್ರೇಷ್ಠವಾದ ತಾಯಿಗೆ ನೀನು ಕೊಡುವ ಬೆಲೆ ಇಷ್ಟೇನಾ? 20,000 ಅಷ್ಟೇನಾ? ಅಥವಾ 200 ರೂಪಾಯಿ ಅಷ್ಟೇನಾ ನಿನ್ನ ಯೋಗ್ಯತೆ? ನೀನು ಹಚ್ಚುವ 2 ಕ್ಯಾಂಡಲ್ ಬೆಲೆ ನೀನು ಕೊಡ್ತಾರ ತಾಯಿಗೆ ಕೊಡೋ ಬೆಲೆನಾ? ಅವ್ರೇನು ಹೇಳಿದ್ರು? ಆತ ಹೇಳಿದಂತೆ ಮಾಡಿ, ಆತ ಹೇಳಿದಂತೆ ಮಾಡಿ. ಆತ ಅಂದ್ರೆ ಯಾರು? ಯೇಸು ಸ್ವಾಮಿ ಹೇಳಿದಂತೆ ಮಾಡಿ. ಯೇಸು ಸ್ವಾಮಿ ಏನು ಹೇಳಿದ್ರು? ಯೇಸು ಸ್ವಾಮಿ ಏನು ಹೇಳಿದ್ರು? ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಹೇಳಿದಂತೆ ನೀವು ಮಾಡಿ. ಯೇಸು ಸ್ವಾಮಿ ಹೇಳಿದಂತೆ ಮಾಡಿ. ನನ್ನ ಮಗ ಹೇಳಿದಂತೆ ಮಾಡಿ. ಯೇಸು ಸ್ವಾಮಿ ಹೇಳಿದ ಒಂದೊಂದು ವಿಷಯಗಳನ್ನು ನೀವು ಮಾಡ್ತಾ ಹೋಗಿ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಏನು ಹೇಳ್ತಾ ಬಂದ್ರು? ತುಂಬಾ ವಿಷಯಗಳನ್ನು ಹೇಳ್ತಾ ಬಂದ್ರು. ಅವ್ರು ಹೇಳಿದ್ದೆಲ್ಲ ದೇವರ ರಾಜ್ಯಕ್ಕೋಸ್ಕರನೇ. ಯೇಸು ಸ್ವಾಮಿ ಎಲ್ಲಾದರೂ ಒಂದು ಕಡೆ ನಿನ್ನನ್ನು ನಾನು ತ್ಯಜಿಸಿದ್ದೇನೆ, ನೀನು ಸ್ವರ್ಗಕ್ಕೆ ಬರಕ್ಕಾಗಲ್ಲ, ನಿನ್ನನ್ನು ನಾನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಳಲ್ಲ ಅಂತ ಎಲ್ಲಾದ್ರೂ ಒಂದು ಕಡೆ ಹೇಳಿದಾರಾ? ಒಂದು ಕಡೆ ಹೇಳಿದಾರಾ? ಇಲ್ಲ. ಎಲ್ಲ ಕಡೆ ಅವರು ಕೈ ಚಾಚಿ ಹೇಳ್ತಾ ಇದಾರೆ, ನೀನು ಹೀಗಿರು, ನೀನು ಈ ತರ ಇರು, ನೀನು ಈ ತರ ಜೀವಿಸು, ನೀನು ಹಿಂಗೇ ಇರಬೇಕು, ಇದೇ ತರ ಜೀವಿಸ್ಬೇಕು. ಎಲ್ಲ ಕಡೆ ಅವ್ರು ಹೇಳ್ತಿರೋದು ಒಂದೇ, ಏನು? ಪಾಪಗಳನ್ನ ಬಿಟ್ಟು ಬಿಡಿ, ಪಾಪಗಳನ್ನ ಬಿಟ್ಟು ಬಿಡಿ, ದೇವರನ್ನ ಮಾತ್ರ ನಂಬಿರಿ, ದೇವರಲ್ಲಿ ಮಾತ್ರ ವಿಶ್ವಾಸವಿಡಿ. ನೋಡಿ, ಇಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಹೇಳ್ತಾರೆ, 14ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 14ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 14ನೇ ಅಧ್ಯಾಯ 1ನೇ ವಾಕ್ಯ ಹೇಳಿ, 1ನೇ ವಾಕ್ಯ ಓದೋಣ. ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ದೇವರಲ್ಲಿ ವಿಶ್ವಾಸವಿಡಿ ಹಾಗೂ ನನ್ನಲ್ಲಿಯೂ ವಿಶ್ವಾಸವಿಡಿ. ಈಗ ಅರ್ಥ ಆಗ್ತಾ ಇದೆಯಾ? ವಿಶ್ವಾಸ ದಾರಿ ತಪ್ಪಿತು ಅಂತ ಹೇಳಿದ್ರೆ ನ್ಯಾಯ ತೀರ್ಪು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಏನ್ ಹೇಳಿದ್ರು? ಯೇಸು ಸ್ವಾಮಿ ಏನ್ ಹೇಳಿದ್ರು? ಇಲ್ಲಿ ಮಾತೆ ಮರಿಯಮ್ಮನವರನ್ನು ನಿಲ್ಲಿಸಿ. ಯಾಕಂದ್ರೆ 14ನೇ ಅಧ್ಯಾಯದಲ್ಲಿ ಮಾತೆ ಮರಿಯಮ್ಮನವರು ಇದ್ರು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಪ್ರೇಷಿತರ ಕಾರ್ಯಕಲಾಪಗಳ ಪುಸ್ತಕದಲ್ಲೂ ಕೂಡ ಅವರು ಜೀವಂತವಾಗಿಯೇ ಇದ್ರು. 2ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ ಅಲ್ಲಿ ಜೀವಂತವಾಗಿ ಇದ್ರು ಮಾತೆ ಮರಿಯಮ್ಮನವರು. ಓಕೆ, ಯೇಸು ಸ್ವಾಮಿ ಈ ಹೇಳುವ ಒಂದು ವಾಕ್ಯವನ್ನ ಈಗ ಮಾತೆ ಮರಿಯಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ. ಅವ್ರು ಏನು ಹೇಳ್ಬೋದು? ಈಗ ಏನು ಹೇಳ್ಬೋದು? ಆತ ನುಡಿದಂತೆ ಮಾಡಿರಿ, ಆತ ಹೇಳೋದನ್ನ. ಹೌದಾ? ಹೌದು ತಾನೆ? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿ ವಿಶ್ವಾಸವಿಡಿ. ಆದ್ರೆ ಈ ದಿನದಲ್ಲಿರುವಂತ ಬೋಧಕರು ಯಾಕೆ ಮಾತೆ ಮರಿಯಮ್ಮನ ಮೇಲೆ ವಿಶ್ವಾಸವಿಡಿ, ಸಂತ ಅಂತೋಣಿಯವರ ಮೇಲೆ ವಿಶ್ವಾಸವಿಡಿ, ಸಂತರುಗಳ ಮೇಲೆ ವಿಶ್ವಾಸವಿಡಿ, ನೀವು ಇದು ಸ್ವರ್ಗ ಸಾಮ್ರಾಜ್ಯ ನಿಮಗೆ ಸಿಗುತ್ತೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಯಾಕೆ ಹೇಳ್ತಾರೆ? ಹೇಳಲಿಕ್ಕೆ ಕಾರಣ ಬೇಕಲ್ವಾ? ಯಾಕೆ ಹೇಳ್ತಾ ಇದ್ದಾರೆ? ಮಾತೆ ಮರಿಯಮ್ಮನವರು ನೋಡಿ, ಒಂದು ಪ್ರವಾದನೆ, ಹಳೆ ಒಡಂಬಡಿಕೆ ಇರುವಂತಹ ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿರುವ ಆ ಪ್ರವಾದನೆ ನೆರವೇರುವುದಕ್ಕಾಗಿ ಅವರು ತಮ್ಮ ಕುಟುಂಬವನ್ನೇ ಸಂಪೂರ್ಣವಾಗಿ ದೇವರಿಗೆ ಮೀಸಲಾಗಿಟ್ರು. ಈಗ ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 1ರಲ್ಲಿರುವ ಇದು ಪ್ರವಾದನೆ. ಇದು ಪ್ರವಾದನೆ. ಈ ಪ್ರವಾದನೆ ನೆರವೇರಲಿಕ್ಕೆ ನಾವು ಕೂಡ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ನಾವು ದೇವರಿಗೆ ಒಪ್ಪಿಸ್ಕೊಡ್ಬೇಕು. ಈಗ ನಾವೇನ್ ಮಾಡ್ತಾ ಇದ್ದೀವಿ? 7 ದಿನಗಳಲ್ಲಿ 7 ದೇವಾಲಯಗಳನ್ನು ಭೇಟಿ ಮಾಡ್ತೀವಿ ನಾವು. 7 ದೇವಾಲಯಗಳಿಗೆ ಭೇಟಿಯಾಗಿ 7 ಪ್ರೈಸ್ ದಿ ಲಾರ್ಡ್ 7 ಜನರಲ್ಲಿ ಕೂಡ ನಾವು ಬೇಡ್ತೀವಿ. ವಿಶ್ವಾಸ ಯಾವುದ್ರ ಮೇಲೆ ಇಡ್ತೀವಿ ನಾವು? ಅರ್ಥ ಆಗ್ತಾ ಇದೆಯಾ? ನೋಡಿ,
ಆತ ಹೇಳಿದಂತೆ ಮಾಡಿ ಎಂದು ದೇವರ ರಾಜ್ಯವನ್ನು ನಮಗೆ ತಿಳಿಸ್ಕೊಡ್ತಾ ಇರುವ ತಾಯಿಗೆ ಕೊಡುವ ಬೆಲೆ ಏನ್ ಗೊತ್ತಾ? ನಾವು ಒಂದು ಹೂವಿನ ಹಾರ, ನಿಂಬೆಹಣ್ಣಿನ ಹಾರ, ಕಿವಿಗೆ ಮೂಕುತ್ತಿ, ಕಿವಿಗೆ ವಾಲೆ, ಮೂಗಿಗೆ ಮೂಕುತ್ತಿ, ತಲೆ ಮೇಲೆ ಒಂದು ಪ್ಲಾಸ್ಟಿಕ್ ಕಿರೀಟ ಅಥವಾ ಕಬ್ಬಿಣದ ಕಿರೀಟ, ಇದೇ ತಾನೇ ನಾವು ಮಾತಿಗೆ ಕೊಡ್ತಾ ಇರುವಂತ ಮರ್ಯಾದೆ ಅಲ್ವಾ? ಇದೇ ತಾನೆ ಇದು. ನಾಚಿಕೆ ಆಗಲ್ವಾ ನಮ್ಗೆ? ನಾಚಿಕೆ ಆಗಲ್ವಾ? ಈಗ ನಿಮ್ಮ ಹೆಂಡತಿಗೆ ಒಂದು ಪ್ಲಾಸ್ಟಿಕ್ದು ಒಂದು ಕಿರೀಟ ತಗೊಂಡೋಗಿ ಹಾಕಿದ್ರೆ ಹೆಂಡತಿ ಖುಷಿ ಪಡ್ತಾಳ? ಯೋಚನೆ ಮಾಡಿ. ಆಗಲ್ಲಲ್ವಾ? ನಿಮ್ಮ ಹೆಂಡತಿಗೆ ಮಾತ್ರ ಚಿನ್ನ, ಮೂಗಿನಲ್ಲಿ ಉಸಿರಾಡುವ ಅಲ್ಪ ಪ್ರಾಣಿಯಾಗಿರುವ ನಿನ್ನ ಹೆಂಡತಿಗೆ ಚಿನ್ನ, ಪರಿಶುದ್ಧರಾದ ತಾಯಿಗೆ ನೀವು ಕೊಡ್ತಾ ಇರೋದು ಪ್ಲಾಸ್ಟಿಕ್, 2 ಅವರಲ್ಲಿ ಬಾಡಿ ಹೋಗುವಂತ ಹೂವು, 10 ನಿಮಿಷದಲ್ಲಿ ಕರಗಿ ಹೋಗುವಂತ ಕ್ಯಾಂಡಲ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಏನ್ ತಿಳ್ಕೊತಾ ಇದೀರಂತ? ಅರ್ಥ ಆಗ್ತಾ ಇದೆಯಾ? ನೋಡಿ, ಮಾತೆ ಮರಿಯಮ್ಮನವರು ದೇವರ ಪ್ರವಾದನೆಯನ್ನ ನೆರವೇರಿಸುವುದಕ್ಕಾಗಿ ಸಂಪೂರ್ಣ ಜೀವನವನ್ನ ದೇವರಿಗೆ ಮುಡಿಪಾಗಿಟ್ರು. ಇವತ್ತು ಅವ್ರು ಹೇಳ್ತಾರದು ಒಂದೇ, ಅವ್ರು ಏನ್ ತಿಳಿಸ್ತಾ ಇದಾರೆ ನಿಮಗೆ, ನನಗೆ, ನಿಮಗೆ, ಈ ಲೋಕದ ಜನಗೆ ಏನ್ ತಿಳಿಸ್ತಾ ಇದಾರೆ? ಆತ ನುಡಿದಂತೆ ಮಾಡಿ, ಆತ ಏನ್ ಹೇಳ್ತಾರೋ ಅದನ್ನೇ ಮಾಡಿ. ಈಗ ಕೆಲವು ಜನ ಈಗ ಪ್ರಾರಂಭ ಮಾಡ್ಕೊಂಡ್ರು, ಏನು? ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮನವರು ಏನ್ ಹೇಳಿದ್ರು? ಈಗ ಒಂದು ತಿಳ್ಕೊಳ್ಳಿ, ಒಂದು ಸತ್ಯ ತಿಳ್ಕೊಳ್ಳಿ. ಈಗ ರಕ್ಷಣೆ ಯಾರಿಂದ? ರಕ್ಷಣೆ ಪ್ರಭು ಯೇಸು ಕ್ರಿಸ್ತರಿಂದ ಅಲ್ವಾ? ಹಾಗಾದ್ರೆ ರಕ್ಷಣೆ ಅಂತ ಹೇಳಿದ್ಮೇಲೆ ಈಗ ಮಾತೆ ಮರಿಯವರು ಸ್ವರ್ಗದಲ್ಲಿದ್ದಾರೆ, ಅದಕ್ಕೆ 100% ಸತ್ಯ. ಯಾಕಂದ್ರೆ ಅಷ್ಟು ಪರಿಶುದ್ಧರಾದವರು ಸ್ವರ್ಗಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ವಾ? ಹೋಗೇ ಹೋಗ್ತಾರೆ, 100% ಹೋಗಿರ್ತಾರೆ. ಅದರಲ್ಲೇನು 2 ಮಾತಿಲ್ಲ. ಹೋದ್ಮೇಲೆ ಅವ್ರು ಮತ್ತೆ ವಾಪಸ್ ಬರ್ತಾರಾ? ಸ್ವರ್ಗಕ್ಕೆ ಹೋದ್ಮೇಲೆ ಅವ್ರು ಮತ್ತೆ ಬರ್ತಾರಾ? ಬರಲ್ಲ. ಲೂಕನು ಬರೆದ ಶುಭ ಸಂದೇಶದಲ್ಲಿ ಒಂದು ಘಟನೆ ನಡಿಬೇಕಾದ್ರೆ ಅಲ್ಲಿ 16ನೇ ಅಧ್ಯಾಯದಲ್ಲಿ ಅಲ್ಲಿ ಭೋಗಿ ಮತ್ತೆ ಬಿಕಾರಿ ಅಲ್ಲಿರುವಂತ ಒಂದು ವಿಷಯವನ್ನ ಅಲ್ಲಿ ಯಾರು ಅಬ್ರಹಾಮ ಏನ್ ಮಾಡ್ತಾರೆ? ಒಂದು ಕ್ಲಾರಿಟಿ ಕೊಡ್ತಾರೆ, ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾರೆ. ಭೋಗಿ ಏನ್ ಮಾಡ್ತಾರೆ? ತನ್ನ ಸಹೋದರರಿಗೆ ಹೋಗಿ ಹೇಳಕ್ಕೆ ಹೇಳು, ತನ್ನ ಸಹೋದರರಿಗೆ ಲಾಜರನನ್ನ ಕಳಿಸ್ಕೊಡು ಅಂತ ಹೇಳಿದಾಗ ಒಂದು ವಾಕ್ಯ ಓದೋಣ. 16ನೇ ಅಧ್ಯಾಯ ವಾಕ್ಯ 27 ಓದಿ, 27-28. ಆಗ ಧನಿಕ ಪಿತಾಮಹ ಅಬ್ರಹಾಮ ಲಾಜರನನ್ನು ನನ್ನ ತಂದೆಯ ಮೋತಿಸ್ಟರ್ ಓದಿ. ಲಾಜರನನ್ನು ನನ್ನ ತಂದೆಯ ಮನೆಗಾದರೂ ಕಳುಹಿಸು, ನನಗೆ 5 ಸೋದರರಿದ್ದಾರೆ, ಅವರು ಯಾತನಾ ಸ್ಥಳಕ್ಕೆ ಬಾರದಂತೆ ಇವನು ಹೋಗಿ ಎಚ್ಚರಿಕೆ ಕೊಡಲಿ ಎಂದು ಬೇಡಿಕೊಂಡ. ಅದಕ್ಕೆ ಅವನಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ, ಅವುಗಳಿಗೆ ಕಿವಿಗೊಡಲಿ ಎಂದು ಉತ್ತರ ಕೊಟ್ಟ. ಇಲ್ಲ ಪಿತಾಮಹ ಅಬ್ರಹಾಮ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವನು ಪಾಪಕ್ಕೆ ವಿಮುಖರಾಗುವರು ಎಂದು ಧನಿಕನು ಮತ್ತೆ ಕೇಳಿಕೊಂಡ. ಅದಕ್ಕೆ ಮೋಶೆಗೂ ಪ್ರವಾದಿಗಳಿಗೂ ಅವರು ಕಿವಿಗೊಡದಿದ್ದರೆ ಸತ್ತವನು ಜೀವಂತವಾಗಿ ಎದ್ದು ಬಂದರೂ ಅವರು ನಂಬುವುದಿಲ್ಲ ಎಂದ. ಪ್ರೈಸ್ ದಿ ಲಾರ್ಡ್. ಈಗ ನೋಡಿ ವಾಕ್ಯ ಹೇಳುತ್ತೆ, ಮೋಶೆಯ ಧರ್ಮಶಾಸ್ತ್ರ
ಹಾಗೂ ಪ್ರವಾದಿಗಳ ಪ್ರವಾದನೆಗಳನ್ನ ನಂಬದೇ ಇರುವಂತ ವ್ಯಕ್ತಿ ಪರಲೋಕದಿಂದ ಮಾತೆ ಮನೆಯವರು ಇಲ್ಲಿ ಕಾಣಿಸ್ಕೊಂಡ್ರು, ಅಲ್ಲಿ ಕಾಣಿಸ್ಕೊಂಡ್ರು, ಕುರಿ ಮೇಯಿಸ್ಬೇಕಾದ್ರೆ ಕಾಣಿಸ್ಕೊಂಡ್ರು, ಇದೆಲ್ಲ ಹೆಂಗ್ ನಂಬಕ್ ಸಾಧ್ಯ? ವಾಕ್ಯ ಸ್ಪಷ್ಟವಾಗಿದೆ. ಅಬ್ರಾಹ್ಮ ಏನ್ ಹೇಳ್ತಾ ಇದ್ದಾರೆ? ಇಲ್ಲಿಂದ ಯಾರು ಹೋಗ್ಲಿಕ್ಕೂ ಹಿಂತಿರುಗಿ ಬರಕ್ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಒಂದು ಪ್ರವಾದನೆ ನೆರವೇರ್ಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ದೇವರು ಆರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಎಲ್ಲಿ ಕರ್ಕೊಳ್ತಾರೆ? ಸ್ವರ್ಗ ಸಾಮ್ರಾಜ್ಯದಲ್ಲಿ ಇಟ್ಕೊಳ್ತಾರೆ, ಮತ್ತೆ ವಾಪಸ್ ಕಳಿಸೋದಿಲ್ಲ. ಯಾಕೆ ಸಾಲ್ದ? ಮಾತೆ ಮರಿಯಮ್ಮನವರು ಶಿಲುಬೆಯ ಯಾತನೆಯ ಸಮಯದಲ್ಲಿ ಪಟ್ಟಂತ ಪಾಡು ಸಾಲ್ದ? ಹೌದಾ ಇಲ್ಲ? ಪ್ರೈಸ್ ದಿ ಲಾರ್ಡ್. ಓಕೆ, ಸರಿ. ಈಗ ಅವರು ವಾಪಸ್ ಬಂದ್ರೆ ನಾವು ಬಿಡ್ತೀವ? ನೋಡಿ, ಅವ್ರಿಲ್ಲ, ಬಂದಿಲ್ಲ. ಆದ್ರೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ? ರೂಪಗಳನ್ನ ಮಾಡ್ಕೊಂಡು ಅದಕ್ಕೆ ನಿಂಬೆಹಣ್ಣಿನ ಹಾರ, ಈಗ ಕುಂಕುಮನೂ ಕೂಡ ಇಡ್ತಾ ಇದಾರೆ. ಗೊತ್ತಾ ನಿಮ್ಗದು? ಗೊತ್ತಾ? ಕುಂಕುಮ ಇಡ್ತಾ ಇದಾರೆ, ಮತ್ತೆ ತೆಂಗಿನಕಾಯಿ ಹೊಡಿತಾ ಇದಾರೆ. ಗೊತ್ತಾ ಅದು? ಬೇರೆಯವ್ರು ಕೇಳಿಸ್ಕೊಳ್ತಾ ಇದ್ದೀರಾ? ನಾವು ನೋಡಿದೀವಲ್ವಾ? ನಾವು ಮಾತೆ ಮನೆಯವರ ಫೋಟೋ ಹಾಕಿ ಯಾರಾದ್ರೂ ಒಂದು ಮೆಸೇಜ್ ಹಾಕಿ ಈ ಒಂದು ಸಂದೇಶವನ್ನ ನೀವು 14 ಗ್ರೂಪ್ಗಳಿಗೆ ಕಳಿಸಿ ಅಂದ ತಕ್ಷಣ ನಾವೇನ್ ಮಾಡ್ತೀವಿ? ದುಡ್ಡು ಅಂತ ಕಳಿಸ್ಬಿಡ್ತೀವಿ ಅಲ್ವಾ? ಮಾತೆ ಮನೆಯವರು ಕಂಡು ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಅವ್ರನ್ನ ಪ್ರೀತಿಸ್ಬೇಕು ನೀವು. ಮಾತೆ ಮನೆಯವರನ್ನ ಕಂಡು, ಯಾಕೆ ಮಾತೆ ಮನೆಯವರು ನಮ್ ರಾಕ್ಷಸಿನ ಕೊಂದಾಕ್ಲಿಕ್ಕೆ ನಮ್ಮನ್ನ? ಮಾತೆ ಮನೆಯವರು ರಾಕ್ಷಸಿನ? ಮತ್ತೆ ಯಾಕೆ ಭಯಪಡಬೇಕು? ಅವರನ್ನು ನೋಡಿ ನಾವು ಭಯಪಡುವಂತಿಲ್ಲ. ನಾವು ಇನ್ನೂ ನೋಡಿ ಅವ್ರನ್ನ ಬಹಳ ಪ್ರೀತಿಯಿಂದ ಕಾಣಬೇಕು. ಅಯ್ಯೋ, ನನ್ನ ದೇವರನ್ನ ಈ ಧರೆಗೆ ತಂದಂತ ತಾಯಿ ನೀನು, ನಾನು ನಿನ್ನ ಹಾಗೆಯೇ ಜೀವಿಸ್ಬೇಕು ಅಮ್ಮ. ಅಯ್ಯೋ, ನಿನ್ನ ಕರುಳ ಇದರಲ್ಲಿ ಗರ್ಭದಲ್ಲಿ ನೀನು ಒತ್ಕೊಂಡಂತ 9 ತಿಂಗಳು ಹಾಗೂ 30 ವರ್ಷಗಳ ಕಾಲ ಜೊತೆಲಿದ್ದಂತ ಸೌಭಾಗ್ಯ ನಿನಗೆ ಸಿಕ್ತಲ್ಲ ತಾಯಿ. ಆ ರೀತಿ ಆಲೋಚನೆ ಮಾಡ್ಬೇಕು ನಾವು. ನಾವೇನ್ ಮಾಡ್ತಾ ಇದ್ದೀವಿ? 2 ಕ್ಯಾಂಡ್ಲು, 1 ಹೂನಾರ, ಆಮೇಲೆ 1 ತಾಯ್ತ, 1 ನಿಂಬೆಹಣ್ಣು, 1 ತೆಂಗಿನಕಾಯಿ. ನಾಚಿಕೆ ಆಗ್ಬೇಕು ನಮಗೆ. ಅಷ್ಟು ಪರಿಶುದ್ಧವಾದ ವ್ಯಕ್ತಿಯನ್ನು ನಾವು ಕೇವಲ 200 ರೂಪಾಯಿ 300 ರೂಪಾಯಲ್ಲೇ ಮ್ಯಾಟ್ರ್ ಮುಗಿಸ್ತಾ ಇದ್ದೀವಿ. ಯಾರು ಕೇಳಿಲ್ಲ. ಮಾತೆ ಮರು ಕೇಳಿದ್ರ ಹಾರ ಹಾಕಿ ನನಗೆ ಅಂತ? ಕೇಳಿಲ್ಲ. ಅವರ 3 ಆಭರಣಗಳನ್ನ ನೀವು ಅಂಗೀಕಾರ ಮಾಡಿಕೊಂಡ್ರೆ ಸಾಕು. 3 ಆಭರಣಗಳನ್ನ. 1 ವಿಧೇಯತೆ, 2ನೇದು ದೀನತೆ, 3ನೇದು ಪರಿಶುದ್ಧತೆ. ಪ್ರೈಸ್ ದಿ ಲಾರ್ಡ್. ಈ 3 ಆಭರಣಗಳನ್ನ ನೀವು ಧರಿಸಿಕೊಂಡ್ರೆ ಸಾಕು. ನೀವು ಹೂನಾರ ಹಾಕೋದು ಬೇಕಾಗಿಲ್ಲ, ಜಪಸರ ಕುತ್ತಿಗೆ ಹಾಕೊಂಡು ತಿರ್ಗೋದು ಬೇಕಾಗಿಲ್ಲ, ಮೊಣಕಾಲು ಹಾಕಿ ನೀವು ಮರಳಿನ ಮೇಲೆ ನಡ್ಕೊಂಡು ಹೋಗೋದು ಬೇಕಾಗಿಲ್ಲ, ಬಂಡೆ ಮೇಲೆ ತಲೆ ಚೆಚ್ಕೊಳ್ಳೋದು ಬೇಕಾಗಿಲ್ಲ. ಈ 3 ಆಭರಣಗಳು, ಮಾತೆ ಮನೆಯವರು ಧರಿಸಿಕೊಂಡಂತ 3 ಆಭರಣಗಳನ್ನು ನೀವು ಧರಿಸಿಕೊಂಡ್ರೆ ಖಂಡಿತವಾಗ್ಲೂ ಪ್ರಭು ನೀವು ಎಲ್ಲಿದ್ರೂ ಹುಡ್ಕೊಂಡು ಬರ್ತಾನೆ. ಆಮೇನ್. ನೋಡಿ, ಆತರ ಮಾಡಕ್ಕಾಗಲ್ಲ ನಮ್ಮ ಕೈಲಿ. ಯಾಕಂದ್ರೆ ನಾವು ಬಡ್ಡಿ ಕೊಡೋರು ಅಲ್ವಾ? ಬಡ್ಡಿಗೆ ತಗೊಳ್ಳೋರು, ಬೇರೆಯವರ ವಸ್ತುಗಳನ್ನ ಕಿತ್ಕೊಳ್ಳೋರು, ಬಲವಂತವಾಗಿ ಕಿತ್ಕೊಳ್ಳೋರು, ಬೇರೆಯವರ ಆಹಾರಕ್ಕೆ ಕೈ ಹಾಕಿದವರು, ಬೇರೆಯವರ ಹಣ ನುಂಗಿ ನೀರು ಮಾಡಿದವರು, ಬೇರೆಯವರ ಆಸ್ತಿ ಪಾಸ್ತಿ ನುಂಗಿ ನೀರು ಮಾಡಿದವರು, ಬೇರೆಯವರ ಕುಟುಂಬಕ್ಕೆ ಸುಳ್ಳು ಆಪಾದನೆ ಮುಖಾಂತರ ಸಮಾಧಾನ ಇಲ್ಲದ ಜೀವನವನ್ನು ತಂದುಕೊಟ್ಟವರು. ಪ್ರೈಸ್ ದಿ ಲಾರ್ಡ್. ಆದ್ರೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ? ವಿಶ್ವಾಸ ಯಾರ ಮೇಲಿದೆ? ನಮ್ಮ ವಿಶ್ವಾಸ ಯಾರ ಮೇಲಿದೆ? ಮಾತೆ ಮರಿಯವರ ಮೇಲೆ ಅಲ್ವಾ? ಇಷ್ಟೆಲ್ಲ ಮಾಡಿ ಗಂಡನನ್ನು ಗೌರವಿಸದೆ, ಅಕ್ಕಪಕ್ಕದವರನ್ನು ಪ್ರೀತಿಸದೆ, ಅತ್ತೆ ಮಾವನನ್ನ ಮತ್ತೆ ಬಂಧು ಬಳಗದವರನ್ನ ಪ್ರೀತಿಸದೆ ನೀನು ಹೋಗಿ ಜಪಸರ ಮಾಡಿದ್ರೆ ಯಾರನ್ನ ಅವಮಾನ ಪಡಿಸ್ತಾ ಇದ್ದೀರಾ?
ಯಾರನ್ನ ಅವಮಾನ ಪಡಿಸ್ತಾ ಇದ್ದೀರಾ? ಆ ಯಾರನ್ನ? ಕೇಳಿಸ್ತಾ ಇದೆಯಾ ಮಾತಾಡ್ತಿರೋದು? ಪ್ರೇಮನವರನ್ನು. ಕೇಳಿಸಿದ್ರೆ ಉತ್ತರ ಕೊಡಿ. ಕೇಳಿಸಿದ್ರೆ ಉತ್ತರ ಕೊಡಿ. ಯಾರನ್ನ ಅವಮಾನ ಪಡಿಸ್ತಾ ಇದೀವಿ ನಾವು? ಮಾತೆ ಮರಿಯಮ್ಮನವರನ್ನ ಅಲ್ವಾ? ಮಾತೆ ಮರಿಯಮ್ಮನವರನ್ನ ಅವಮಾನ ಪಡಿಸಿ ಅಷ್ಟು ಪರಿಶುದ್ಧವಾದ ವ್ಯಕ್ತಿಗಳನ್ನ ಅವಮಾನ ಪಡಿಸಿದ್ರೆ ನಮ್ಗೆ ಒಳ್ಳೇದಾಗುತ್ತಾ? ಎಂದಿಗೂ ಒಳ್ಳೇದಾಗಲ್ಲ. ಎಂದಿಗೂ ಒಳ್ಳೇದಾಗಲ್ಲ. ನೀನು ಹಾಕೋ ಹೂನಾರ ಹಚ್ಚೋ ಕ್ಯಾಂಡ್ಲಿಂದ ಮಾತೆ ಮರಿಯಮ್ಮನಿಗೆ ಗೌರವ ಸಿಗೋದಿಲ್ಲ. ಅದಕ್ಕೆ ಬದಲಾಗಿ ಅವರು ಧರಿಸಿಕೊಂಡಿದ್ದಂತ 3 ಆಭರಣಗಳನ್ನು ನೀನು ಧರಿಸ್ಕೊಳ್ಬೇಕು. ಮೊದಲನೇದು ವಿಧೇಯತೆ, ದೀನತೆ, ನಂತರ ಪರಿಶುದ್ಧತೆ. ಇದು 3 ಆಭರಣಗಳು ಎಲ್ಲಿಂದ ಬಂದದ್ದು ಅಂತ ಹೇಳಿದ್ರೆ ಅದು ಧರ್ಮಶಾಸ್ತ್ರದಿಂದಲೇ ಬಂದಂಥದ್ದು. ಆಮೇಲೆ ಅವರೇನು ಹೊಸದಾಗೇನು ಸ್ಪೆಷಲ್ ಆಗೇನು ಕಂಡುಹಿಡ್ಕೊಳ್ಳಿಲ್ಲ. ಯೆಹೋಶುವನಿಗೆ ಸರ್ವೇಶ್ವರ ಸ್ವಾಮಿ ಹೇಳಿದ್ದು ಏನು? ನನ್ನ ಧರ್ಮಶಾಸ್ತ್ರ, ಮೋಶೆ ಧರ್ಮಶಾಸ್ತ್ರ ನೀನು ಅನುಸರಿಸಿ ನಡೆ. ಅದನ್ನೇ ಮಾತೆ ಮರಿಯವರು ಅನುಸರಿಸಿ ನಡೆದದ್ದು. ಅವರು ಅನುಸರಿಸಿ ನಡೆದ ಮೇಲೆ ನಮಗೆ ಹೇಳ್ತಾರದೇನು? ಆತ ನುಡಿದಂತೆ ನಡೆಯಿರಿ. ಆತನು ಹೇಳಿದ್ದನ್ನ ಕೇಳಿರಿ. ಅವ್ರು ಏನ್ ಹೇಳ್ತಾರೋ ಅದನ್ನ ನೀವು ಮಾಡಿರಿ. ನೀನು ನಿನ್ನ ಸ್ವಂತ ಇಚ್ಛೆಯಿಂದ ನೀನು ಮಾಡಕ್ ಹೋಗ್ಬೇಡ. ರಾತ್ರಿ ಕನ್ಸಲ್ ಬಂದ್ರು, ಮಧ್ಯಾಹ್ನ ಬೆಳಕಲ್ ಬಂದ್ರು, ಇದು ಯಾವುದು ಈ ಡ್ರಾಮಾ ಆರ್ಟಿಸ್ಟ್ಗಳು ಯಾವುದು ಬೇಡ. ಮೊದಲು ಗೌರವ ಕೊಡೋದು ಕಲಿಬೇಕು. ಪ್ರೈಸ್ ದಿ ಲಾರ್ಡ್. ಒಂದು ತಿಳ್ಕೊಳ್ಳಿ, ಯೇಸು ನಾಮದಲ್ಲಿ ರಕ್ಷಣೆ ಯಾರ್ಯಾರು ಹೊಂದಿಕೊಳ್ತಾರೋ, ಯೇಸು ನಾಮದಲ್ಲಿ ರಕ್ಷಣೆ ಯಾರ್ಯಾರು ಹೊಂದಿಕೊಳ್ತಾರೋ ಅವರೆಲ್ಲರೂ ಪರಲೋಕಕ್ಕೆ ಬಾಧ್ಯಸ್ಥರು. ಆಮೇನ್. ಆದ್ರೆ ಒಂದು ಸತ್ಯ ತಿಳ್ಕೊಳ್ಳಿ, ಆ ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ. ಆ ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ. ಆ ಸೌಭಾಗ್ಯ ಸಿಗ್ಬೇಕಾದ್ರೆ ಮೊದ್ಲು ಏನ್ ಮಾಡ್ಬೇಕು? ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿ ಅದರಂತೆ ನಡಿಬೇಕು. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 3 ಏನ್ ಹೇಳ್ತಾ ಇದೆ? ಪ್ರವಾದನ ಸಂದೇಶವನ್ನ ಓದುವವರು ಧನ್ಯರು, ಆಲಿಸುವವರು ಧನ್ಯರು, ಆಲಿಸಿದಂತೆ ನಡೆಯೋರು ಧನ್ಯರು. ಇದನ್ನ ಹೇಳ್ತಾ ಇರೋದು ಮಾತೆ ಮರಿಯಮ್ಮನವರೇ ನಮ್ಗೆ ಹೇಳ್ತಾ ಇದಾರೆ ಅಂತ ನಾವು ತಿಳ್ಕೊಳ್ಬಹುದು. ಯಾಕೆ? ಅವ್ರು ಹೇಳ್ದಂಗೆ ನೀನ್ ಮಾಡು ಅಷ್ಟೇ. ಅದರಂತೆ ನಡೆದ್ರು. ನೀನ್ ಕ್ಯಾಂಡ್ಲು ತರಬೇಡ, ನೀನ್ ಏನು ತರಬೇಡ. ಸರ್ವೇಶ್ವರ ಸ್ವಾಮಿ ಕೇಳ್ತಾರೆ, ನಿನಗೆ ಪೂಜಾ ವಸ್ತುಗಳನ್ನು ತಗೊಂಬಂತ ಯಾರು ಹೇಳಿದ್ ನಿನಗೆ? ಎಷ್ಟೋ ಜನ ಪೂಜಾ ವಸ್ತುಗಳು ಬಡ್ಡಿ ದುಡ್ಡಲ್ಲಿ ಕಾಣಿಕೆ ಕೊಡ್ತಾರೆ, ಗೊತ್ತಾ ನಿಮಗೆ? ಬಡ್ಡಿ ದುಡ್ಡಲ್ಲಿ ಕ್ಯಾಂಡ್ಲ್ ಹಚ್ತಾರೆ. ದೇವ್ರು ಮೆಚ್ತಾರ? ದೇವ್ರು ಮೆಚ್ಚೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರ್ಬೇಕು. ನಮ್ಮ ಗುರಿ, ನಮ್ಮ ಹೋರಾಟ, ನಮ್ಮ ಉದ್ದೇಶ, ನಮ್ಮ ಹೆಬ್ಬಯಕೆ ಎಲ್ಲ ಒಂದೇ. ಏನು? ಯೇಸು ನಾಮದಲ್ಲಿ ನಾವು ರಕ್ಷಣೆ ಹೊಂದಬೇಕು. ಆಮೇನ್. ಆ ರಕ್ಷಣೆ ಹೊಂದಬೇಕಂದ್ರೆ ಹೆಬ್ಬಾವ್ ತರ ತಿಂದು ಮಲಗೋದಲ್ಲ, ಸರ್ಪದಂತೆ ಎಚ್ಚರವಾಗಿರಿ ಅಂತ ಬೈಬಲ್ ಹೇಳುತ್ತೆ. ಅದರಂತೆ ನಡಿಬೇಕು. ಆಮೇನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.